ಸಾಕು ಮುಗಿಸ್ಬಿಡ್ರಿ, ಎಷ್ಟು ಅಂತ ಬೈತೀರಿ, ಎಷ್ಟು ಅಂತ ಅವ್ರನ್ನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವ್ರ ಮರ್ಯಾದೆ ತೆಗಿತೀರಿ. ಇತ್ತೀಚೆಗೆ ರಿಲೀಸ್ ಆದಂಥ ಸರ್ಸೆ ನಿನ್ನ ಸೆರಗ ಸರ್ಸೆ ಅಂತ ಹಾಡು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಹಾಡು ವೈರಲ್ ಹಾಕಿನ ಆ ಹಾಡನ್ನ ಕೆಟ್ಟದಾಗಿದೆ ಅಂಥೇಳಿ ಎಲ್ಲ ಕಡೆನೂ ಸೋಷಿಯಲ್ ಮೀಡಿಯಾಗಳಲ್ಲಿ ಹೊರಗಡೆ ನೋರಾ ಫತೇಹಿ ಯಾಕೆ ಇನ್ನೂ ಸುಮಾರು ಜನ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಮತ್ತು ಸೋಷಿಯಲ್ ಮೀಡಿಯಾರು ಪ್ರೇಮ್ ಅವ್ರನ್ನ ಕೆಟ್ಟದಾಗಿ ಸಿಕ್ಕಾಪಟ್ಟೆ ಬೈತಾರೆ. ಓಕೆ, ಪ್ರೇಮ್ ಅವ್ರು ತಪ್ಪು ಮಾಡಿದ್ದಾರೆ, ಒಪ್ಕೊಳ್ಳೋಣ. ಅದಕ್ಕೆ ಜನ ಬುದ್ಧಿ ಹೇಳಿದ್ದಾರೆ, ಓಕೆ. ಆದರೆ ಅವ್ರಿಗೊಂದು ಅವಕಾಶ ಕೊಡೋಣ. ಅವ್ರು ಕ್ಷಮೆ ಕೇಳಿದಾರಲ್ಲ, ತಪ್ಪಾಯಿತು ಅಂತ ಕೇಳಿದ ಮೇಲೂ ಕೂಡ ಮತ್ತೆ ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ರುಬ್ಬೋದು, ಬೈಯೋದು, ಕೆಟ್ಟದಾಗಿ ನಿಂದನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ನಾವು ಅಚ್ಚ ಕನ್ನಡದಲ್ಲಿ ತಿಳಿಸ್ಬೇಕಪ್ಪ ಅಂದರೆ, ಸಮಾಜದಲ್ಲಿ ಸಭ್ಯತೆಯ ಮುಖವಾಡ ಧರಿಸಿದ್ದವರು ಅಸಭ್ಯತೆಯ ಬಗ್ಗೆ ಅತಿಯಾಗಿ ಚರ್ಚೆ ಮಾಡಿ ಆನಂದಿಸುವುದು ಒಂದು ವಿಪರ್ಯಾಸ. ಇನ್ನು ವಿಮರ್ಶೆ ಎನ್ನುವುದು ತಿದ್ದುವಂತಿರಬೇಕು ಹೊರತು ವ್ಯಕ್ತಿತ್ವಕ್ಕೆ ಹರಣ ಮಾಡುವಂತಿರಬಾರ್ದು. ಅರ್ಥ ಆಗಿದೆ ಅನಿಸುತ್ತೆ. ಮತ್ತು ಇನ್ನೊಂದು, ಯಾವುದೋ ಒಂದು ತಪ್ಪನ್ನ ಹಿಡಿದು ಒಬ್ಬರು ಇಡೀ ಸಾಧನೆಯನ್ನು ಶೂನ್ಯ, ಅವರೇನೂ ಮಾಡೇ ಇಲ್ಲ ಅನ್ನೋ ಥರ ಮಾಡಲು ಹೊರಡೋದು ಸಂಸ್ಕಾರ ಎನಿಸ್ಕೊಳ್ಳೋದಿಲ್ಲ. ಕ್ಷಮೆ ಎಂಬುದು ಮನುಷ್ಯತ್ವದ ಲಕ್ಷಣ. ಆದರೆ ಅದನ್ನು ಸ್ವೀಕರಿಸಿ ಮನ್ನಿಸುವುದು ದೊಡ್ಡ ಗುಣ. ಇಲ್ಲಿ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾರೇನು ಸಾಧ್ಯ ಅಲ್ಲ, ಎಲ್ಲರಿಗೂ ಎಲ್ಲ ಗೊತ್ತಿರೋ ವಿಷಯನೇ. ಆದರೆ ಮೇಲ್ಗಡೆ ಮಾತ್ರ ಯಾರಿಗೂ ಗೊತ್ತಾಗಲಾರ್ದಂಗೆ ಒಳ್ಳೆಯವ್ರ ಥರ ಇರ್ತಾರೆ. ನಮ್ಮ ಸಂಸ್ಕೃತಿನ ನಾವು ಕಾಪಾಡ್ಕೋಬೇಕು, ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೋಬೇಕು, ಒಪ್ಕೊಳ್ತೀನಿ. ಅದೇ ಕಾರಣಕ್ಕೋಸ್ಕರ ತಾನೇ ತಪ್ಪು ಮಾಡಿದ್ದು ಆಯಿತು, ಅವ್ರಿಗೆ ಜನ ಬುದ್ಧಿ ಹೇಳಿದ್ದು ಆಯಿತು. ಅದೇ ಕಾರಣಕ್ಕೋಸ್ಕರ ತಾನೇ ಜನ ಅವ್ರಿಗೆ ತಿದ್ದಿ ಬುದ್ಧಿ ಹೇಳಿದ್ದು, ಅದಕ್ಕೆ ಅವ್ರಿಗೆ ಕ್ಷಮೆನೂ ಕೇಳಿದ್ದು. ಯಾಕೆ ಮತ್ತೆ ಅದನ್ನೇ ಟಾರ್ಗೆಟ್ ಪದೇ ಟಾರ್ಗೆಟ್ ಮಾಡಿ ತೊಂದರೆನ ಕೊಡ್ತಾ ಇದ್ದೀರಾ? ಸೋಷಿಯಲ್ ಮೀಡಿಯಾಗಳಲ್ಲಿ, ಹೊರಗಡೆ, ದೇಶ, ಎಲ್ಲ ಕಡೆ ಪ್ರಮಾದಗಳು ಎಲ್ಲರಿಂದ ಸಂಭವಿಸ್ತವೆ. ತಪ್ಪೆಲ್ಲರಿಂದ ಆಗೇ ಆಗುತ್ತೆ, ಸಹಜ ಅದು. ಅದನ್ನು ಪಾಠವಾಗಿ ತಿಳಿದುಕೊಂಡು ಗುಣಪಾಠ ಅಂತ ಅಂದ್ಕೊಂಡು ಮುನ್ನಡಿಬೇಕು. ಅದೇ ನಿಜವಾದ ನಾಗರಿಕತೆ. ಸದ್ಯದ ಗದ್ದಲದಲ್ಲಿ ಇಂಥ ಶಾಂತಬದ್ಧ ತರ್ಕಬದ್ಧ ಮಾತುಗಳ ಅಗತ್ಯವಿತ್ತು. ಅರ್ಥ ಮಾಡ್ಕೊರಿ ಜನರಿಗೆ. ನಾನು ಹೇಳೋದಷ್ಟೇ, ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋ. ತಪ್ಪುಗಳು ಎಲ್ಲರಿಂದ ಆಗೇ ಆಗ್ತವೆ, ಸಹಿಸ್ಕೊಂಡು ಹೋಗಿ ಮುನ್ನಡೆಯೋದೇ ಜೀವನ, ನಿಜವಾದ ಜೀವನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೇಮ್ ಅವ್ರಿಗೆ ಒಂದು ಅವಕಾಶ ಕೊಡೋಣ. ಇನ್ಮೇಲೆ ಅವ್ರು ಈ ಥರ ತಪ್ಪು ಮಾಡಲ್ಲ, ಏನೋ ಆಗಿದೆ ಅದು. ಸೊ ಅದನ್ನೇ ಹಿಡ್ಕೊಂಡು, ಯಾಕಂದರೆ ಅವರು ಪ್ರೇಮ್ ಈಸ್ ಎ ಲೆಜೆಂಡ್. ಕಾರ್ಯ, ಜೋಗಿ, ಎಕ್ಸ್ಕ್ಯೂಸ್ ಮೀ, ಇನ್ನೂ ಸುಮಾರು ಲೆಜೆಂಡರಿ ಹಿಟ್ಗಳನ್ನ ಕೊಟ್ಟಿರುವಂಥವ್ರು ಜೋಗಿ ಪ್ರೇಮ್. ಆ್ಯಕ್ಚುಲಿ ಹಾಡಂದ್ರೇ ನಮ್ಮ ಕರ್ನಾಟಕದಲ್ಲಿ ಹಾಡಿನಲ್ಲಿ ಸಂಗೀತ ಸಂಯೋಜನೆ ಅಂತ ಬಂದರೆ ಹಂಸಲೇಖ. ಅದಾದಮೇಲೆ ಮೊದಲಿದ್ದರು ಹಾಡಿನಲ್ಲಿ ಸಂಗೀತ ಸಂಯೋಜನೆ ಇವೆಲ್ಲ ಉದಯ ಶಂಕರ್ ಅಂತ ಇವರೆಲ್ಲ ಇದ್ದರು. ಅದಾದಮೇಲೆ ನಾದಬ್ರಹ್ಮ, ಹಂಸಲೇಖ ಅಂತ ಬಂದರು. ಈಗ ಕರ್ನಾಟಕದಲ್ಲಿ ಸುಮಾರು ಜನ ಇದ್ದಾರೆ. ವಿ ಮನೋಹರ್, ಅರ್ಜುನ್ ಜನ್ಯ, ಸಾಧು ಕೋಕಿಲ, ಏನೋ ಸುಮಾರು ಜನ ಇದ್ದಾರೆ. ಆದರೆ ಜೋಗಿ ಪ್ರೇಮ್ ಅವರು ಯಾವತ್ತಿಗೂ ಟಾಪೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆ ಟಾಪ್ ಅಂದರೆ, ನೀವು ಅವ್ರ ಲಿಸ್ಟೆಲ್ಲ ನೋಡಿ. ಎಕ್ಸ್ಕ್ಯೂಸ್ ಮೀ ಸಿನಿಮಾದಿಂದ ಹಿಡ್ಕೊಂಡು ಲೇಟೆಸ್ಟಾಗಿ ಈಗ ಬರೋವಂಥದ್ದು KD ಸಿನಿಮಾ, ಆ ಸಿನಿಮಾವರೆಗೂ ನೋಡಿ. ಪ್ರತಿಯೊಂದು ಸಿನಿಮಾಗಳಲ್ಲೇ ಹಾಡು ನೋಡ್ಕೊಳ್ಳಿ, ಯಾವುದು ಫೇಲ್ ಅನ್ನೋ ಮಾತೇ ಇಲ್ಲ. ಸಾಂಗ್ ಅಂದರೆ ಪ್ರೇಮ್ ಅಂದರೆ ಸಾಂಗ್ ಅನ್ನೋ ಥರ ಇದೆ. ಅಂಥ ಅದ್ಭುತವಾದ ಸಾಧಕ. ಡೈರೆಕ್ಷನಲ್ಲಿ ಅಷ್ಟೇ ಅಲ್ಲ, ಸಂಗೀತದ ಕ್ಷೇತ್ರದಲ್ಲಿ ಕೂಡ ಅದ್ಭುತವಾದಂಥ ಸಾಧನೆ ಮಾಡಿದಂಥವ್ರು ಜೋಗಿ ಪ್ರೇಮ್. ಸೊ ಇಂಥವ್ರ ಬಗ್ಗೆ ಸರ್ಸೆ ನಿನ್ನ ಸೆರಗ ಸರ್ಸೆ ಅಂತೇಳಿ ಸಾಂಗ್ ಹಿಡ್ಕೊಂಡು, ಯಾವುದೋ ಒಂದು ವಿಷಯ ಹಿಡ್ಕೊಂಡು ಅದನ್ನು ತಪ್ಪಾಯ್ತಂತ ವ್ಯಕ್ತಿ ಕ್ಷಮೆ ಕೇಳಿದ್ರೂ ಕೂಡ ಅದನ್ನು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಅವ್ರನ್ನ ಅಲ್ಲಗೆಳೆಯೋದು, ಅಪಮಾನ ಮಾಡೋದು, ಅವಮಾನ ಮಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ನಿಮ್ಮೆಲ್ಲರ ಅಭಿಪ್ರಾಯ ಏನಿದೆ ಅಂತ ತಿಳಿಸಿ.